ಕನ್ನಡದ ಅತಿ ದೊಡ್ಡ ರಿಯಾಲಿಟಿ ಶೋ ಸ್ಟಾಪ್ ಆಗಿದೆ. ಪರಿಸರ ನಿಯಮಗಳನ್ನು ಪಾಲನೆ ಮಾಡಿಲ್ಲ ಅಂತೇಳಿ ಈಗ ಬೀಗ ಆಗಿರುವಂಥದ್ದು. ಈ ನಿಟ್ಟಿನಲ್ಲಿ ಬಿಗ್ ಬಾಸ್ ಶೋ ಸ್ಟಾಪ್ ಆಗಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಗ್ ಬಾಸ್ ಸೀಸನ್ 6 ವಿನ್ನರ್ ಆಗಿದ್ದಂಥ ಶಶಿಕುಮಾರ್ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಸರ್ ನಮಸ್ತೆ. ಮೊಟ್ಟ ಮೊದಲಿಗೆ ಬಿಗ್ ಬಾಸ್ ಶೋ ಇದೇ ಫಸ್ಟ್ ಟೈಮ್ ಅನಿಸುತ್ತೆ ಈ ರೀತಿ ಸೀಸ್ ಆಗಿರುವಂಥದ್ದು. ಫಸ್ಟ್ ರಿಯಾಕ್ಷನ್ ಏನು ಸರ್? ಸರ್ ಇದು ಅಂದರೆ ಜಾಲಿವುಡ್ ಅನ್ನೋವಂಥವ್ರು PCB ಲೈಸೆನ್ಸ್ ಪಡ್ಕೊಂಡೇ ಇರೋವಂಥದ್ದು. ದಿಸ್ ವಿಲ್ ಡೆಫಿನೆಟ್ಲಿ ಎಫೆಕ್ಟ್ ದ ಹೋಲ್ ಶೋ. ಅಲ್ಲಿರುವ ಕಂಟೆಸ್ಟೆಂಟ್ಗಳಾಗಿರಲಿ, ಇನ್ನೊಬ್ಬರಾಗಿರಲಿ, ಪ್ರತಿಯೊಬ್ಬರು ತಮ್ಮ ಜೀವನ ಕಟ್ಕೋಬೇಕು ಅಂತ ಬರ್ತಾರೆ. ಸಿಕ್ಕಾಪಟ್ಟೆ ಹೋರಾಟ ಮಾಡಿ ಬಿಗ್ ಬಾಸ್ ಶೋಗೆ ಬರೋಂಥಕ್ಕೆ ಸಾಕಷ್ಟು ಜನರು, ಸಾಕಷ್ಟು ಕಂಟೆಸ್ಟೆಂಟ್ಗಳಿಗೆ ಕನಸಾಗಿರುತ್ತೆ. ಇದು ಒಂದು ಸ್ಟಾಪ್ ಆಗೋದು ಅಥವಾ ಒಂದು ಬ್ರೇಕ್ ಬೀಳೋದು ಅನ್ನೋಂಥದ್ದು ದೊಡ್ಡ ಹೊಡೆತ ಅಂತಲೇ ನಾನು ಅನ್ಕೊಂತೀನಿ. ಬಿಕಾಸ್ ಇಟ್ ಇಸ್ ಅನ್ ಬಿಗ್ ಇಂಡಸ್ಟ್ರಿ. ಸಾಕಷ್ಟು ಜನ, ಅಲ್ಲಿ ನಾವು 18 ಜನ ಕಂಟೆಸ್ಟೆಂಟ್ ಮಾತ್ರ ಕಾಣಿಸ್ತಿರ್ತಾರೆ. ಹಿಂದೆ ಒಂದು 200 ಜನ ಸಂಬಳಗಳು ತಗೊಂತಿರ್ತಾರೆ ಅದರಿಂದ ವರ್ಕ್ ಮಾಡೋದು. ಈ ತನ್ನದಲ್ಲದ ತಪ್ಪಿಗೆ ಬಿಗ್ ಬಾಸ್ ಏನು ಜಾಲಿವುಡ್ ಸ್ಟುಡಿಯೋಸ್ ಇದ್ದಾರೆ, ಅವರು ಅದನ್ನು ನಿರ್ವಹಣೆ ಮಾಡಬೇಕಾಯಿತು, PCBಯಿಂದ ಪರ್ಮಿಷನನ್ನು ಪಡ್ಕೊಳ್ಬೇಕಾಯಿತು. ಬಟ್ ಬಿಗ್ ಬಾಸ್ ಅವ್ರದ್ದೇನು ತಪ್ಪಿಲ್ಲ. ಬಟ್ ಈಗ ಅವರು ಶಿಕ್ಷೆ ಅನುಭವಿಸುವಂತ ಆಗಿದೆ. ಇದು ಆಟಗಾರರ ಮೇಲೆ ಯಾವ ರೀತಿ ಎಫೆಕ್ಟ್ ಬೀರುತ್ತೆ ಸರ್? ಇದು ಬಿಗ್ ಬಾಸ್ ಅವರು ತಪ್ಪಿಲ್ಲ ಅಂತ ಹೇಳೋಕ್ಕಾಗಲ್ಲ. ಡೆಫಿನೆಟಾಗಿ ತಪ್ಪಿದ್ದೇ ಇರುತ್ತೆ. ಬಿಕಾಸ್ ಇವಾಗ ನಾನು ಒಂದು ಫ್ಯಾಕ್ಟ್ರಿ ರನ್ ಮಾಡ್ತಾಯಿನಿ, ಸ್ವಾಶ್ ಅನ್ನೋ ಬಯೋಟೆಕ್ನಾಲಜಿ ಕಂಪ್ನಿ ರನ್ ಮಾಡ್ತಾಯಿನಿ. ಸೊ ನಾನು ಯಾವುದೋ ಒಂದು ಲೈಸೆನ್ಸ್ ಪಡ್ಕೊಳ್ಳೋಕ್ಕೂ ಮುಂಚೆ, ಅಂದರೆ ನನ್ನ ಪ್ರಾಡಕ್ಟ್ ಲೈಸೆನ್ಸ್ ಪಡ್ಕೊಳ್ಳೋಕ್ಕೂ ಮುಂಚೆ ಈ ನಿಯಮಗಳನ್ನ, ಕಾನೂನುಗಳನ್ನ ನಾನು ಮಾಡ್ಕೊಂಡು ಹೋಗಬೇಕಾಗುತ್ತೆ. ಸೇಮ್ ಅವರು ಒಂದು ಶೋ ರನ್ ಮಾಡೋಕ್ಕೂ ಮುಂಚೆ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡಿಂದ ವಾಟರ್ ಕ್ಲಿಯರೆನ್ಸ್ ಸರ್ಟಿಫಿಕೇಟ್ ಇದೆಯಾ, ಏರ್ ಪೊಲ್ಯೂಷನ್ ಕ್ಲಿಯರೆನ್ಸ್ ಸರ್ಟಿಫಿಕೇಟ್ಗಳಿದೆಯಾ, ಈ ಸಿವೇಜ್ ವಾಟರ್ದಾಗಿರಲಿ, ಮತ್ತು ಅಲ್ಲಿ ಎಂಪ್ಲಾಯ್ಮೆಂಟ್ದಾಗಿರಲಿ, ಬಿಕಾಸ್ 106 ಜನ ಕೆಲಸ ಮಾಡೋದ್ರಿಂದ ಇವೆಲ್ಲವೂ ಸರ್ಟಿಫಿಕೇಷನ್ಸ್ ಮಾಡ್ಕೊಂಡಿದ್ದಾರೆ ಅನ್ನೋದನ್ನು ಫಸ್ಟು ಪೇಪರ್ ಫೈಲಿಂಗ್ ಅಂತೀವಿ. ಆ ಪೇಪರ್ ಫೈಲಿಂಗ್ನ ಮೊದಲು ಮಾಡ್ಕೊಂಡು ಸೆಕೆಂಡ್ ಸ್ಟೆಪ್ ಶುಡ್ ಬಿ ದಿಸ್. ಒಂದು ಅಗ್ರೆಸಿವ್ ಆಗಿ ಎಲ್ಲೋ ಅದನ್ನು ಕಾರ್ನರ್ ಮಾಡಿದಾಗ ಈ ಪರಿಸ್ಥಿತಿಗಳು ಬರೋ ಅಂಥದ್ದು ಅಂತ ನಾನು ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಟೈಮ್ ಡೆಫಿನೆಟಾಗಿ ಇದನ್ನೆಲ್ಲ ಇನ್ನೂ ಚೆನ್ನಾಗಿ ಚೆಕ್ ಮಾಡ್ತಾರೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಸ್ಪರ್ಧಿಗಳನ್ನು ಬೇರೆ ಕಡೆಗೆ ಶಿಫ್ಟ್ ಮಾಡಿದ್ದಾರೆ ಸರ್. ಈ ಶಿಫ್ಟ್ ಮಾಡಿರುವಂಥದ್ದು ಈಗ ಕೂಡಲೇ ಪರ್ಮಿಷನ್ ಸಿಕ್ಕಿದ್ರೆ ಓಪನ್ ಆಗ್ತದೆ, ಆಗದೆ ಹೋದರೆ ತುಂಬ ಕಷ್ಟ ಆಗುವಂಥದ್ದು. ಅಧಿಕಾರಿಗಳ ಮಾಹಿತಿ ಪ್ರಕಾರ 1.5-2 ತಿಂಗಳಾದರೂ ಆಗ್ಬೋದು ಅಂತ ಹೇಳ್ತಿದ್ದಾರೆ. ಈ ನಿಟ್ಟಿನಲ್ಲಿ ಇದು ಸ್ಪರ್ಧಿಗಳಿಗೆ ಯಾವ ರೀತಿ ಎಫೆಕ್ಟ್ ಆಗ್ಬೋದು, ಮತ್ತು ಆಮೇಲೆ ಡೈವರ್ಷನ್ ಆಗುವಂಥ ಸಾಧ್ಯತೆಗಳು ಇರುತ್ತಾ ಅಂತ? ಡೆಫಿನೆಟಾಗಿ ಸರ್. ಬಿಕಾಸ್ ನಾವೊಂದು ಫ್ಲೋನ ಫಿಕ್ಸ್ ಆಗಿರ್ತೀವಿ. ಇವಾಗ ನಾನು ಶೋಲ್ಲಿದ್ದೀನಿ ಅಂತಂದಿದ ತಕ್ಷಣ ನಾನು ಕೈ ಮುರ್ಕೊಂಡು ಹೊರಗಡೆ ಹೋದಾಗ, ನನ್ನ ಸೀಸನ್ 6 ಬಗ್ಗೆ ಮಾತಾಡ್ತಾ ಇದ್ದೀನಿ. ನಾನು ಕೈ ಮುರ್ಕೊಂಡಾಗ ಹೋಗಿ ನಾನು ಹಾಸ್ಪಿಟ್ಲಿಗೆ ಹೋಗೋವಾಗ ಡ್ರೈವರ್ ಒಬ್ಬರಿದ್ದರು. ಸೊ ಅವ್ರು ಟಕ್ಕಂದು ನನಗೆ, ಸರ್ ನೀವು ರೈತರ, ನೀವು ಯಾರು ನಂಬ್ತಾ ಇಲ್ಲ ಸರ್, ನೀವೆಲ್ಲ ಒಳ್ಳೊಳ್ಳೆ ಬಟ್ಟೆಗಳು ಹಾಕಂತೀರ, ನೀವು ಹೆಂಗೆ ರೈತ ಆಗ್ತೀರಾ ಅಂತಂದರು. ಹೇಳ್ಬೇಡಿ ಸರ್, ರೈತರ ಬಗ್ಗೆ ಮಾತಾಡಬೇಡಿ, ಯಾರು ನಂಬೋದಿಲ್ಲ ಅಂತಂದು. ನಾನು ಕನ್ಫ್ಯೂಸ್ ಆಗಿಬಿಟ್ಟಾಗ ನಾನು ಅಲ್ಲಿಂದ ಒಂದು 10 ದಿನ 12 ದಿನ 2 ವಾರ ಎಲ್ಲೂ ಫಾರ್ಮಿಂಗ್ ಬಗ್ಗೆ ಮಾತಾಡೋಕ್ಕೆ ಹೋಗಿಲ್ಲ ಮನೆಯಲ್ಲಿ. ಅದಾದಮೇಲೆ ಇನ್ನೊಂದು ಸಾರಿ POP ಬಿಚ್ಕೊಳಕ್ಕೆ ಹೋದಾಗ, ತುಂಬ ಚೆನ್ನಾಗಿ ಮಾಡ್ತೀರಾ ಸರ್, ನೀವು ರೈತರ ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲ ಅಂತಂದ್ರೆ. ಸೊ ಈ ಡೈವರ್ಷನ್ಸ್ ಆಗುವ ಜಾಸ್ತಿ ಸಾಧ್ಯತೆಗಳು ಇರ್ತವೆ ಅಂತ ನಾನು ಸ್ಟ್ರಾಂಗಾಗಿ ಬಿಲೀವ್ ಮಾಡ್ತಾ ಇದ್ದೀನಿ. ಈಗ ಒಂದಷ್ಟು ಚರ್ಚೆ ಆಗ್ತಾಯಿದೆ ಸರ್. ಕರ್ನಾಟಕ ಸರ್ಕಾರ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡುತ್ತೆ. ಆ ಕಾರ್ಯಕ್ರಮಕ್ಕೆ ಕನ್ನಡ ಚಿತ್ರರಂಗದವ್ರು ಯಾರೂ ಕೂಡ ಹೋಗಿರಲ್ಲ. ಆ ನಿಟ್ಟಿನಲ್ಲಿ ನಟ್ಟು ಬೋಲ್ಟು ಟೈಟ್ ಮಾಡ್ತೀವಿ ಅನ್ನೋ ಒಂದು ಹೇಳಿಕೆಯನ್ನು CM DK ಶಿವಕುಮಾರ್ ಅವರು ಕೊಡ್ತಾರೆ. ಅದರ ಎಫೆಕ್ಟ್ ಈಗ ಆಗಿದೆ ಅಂತೇಳಿ ಚರ್ಚೆ ಆಗ್ತಾ ಇದೆ. ನಟ್ಟು ಬೋಲ್ಟು ಟೈಟ್ ಮಾಡಿದರೆ, ಹಾಗಾಗಿ ಬಿಗ್ ಬಾಸ್ ಮನೆಗೆ ಬೀಗ ಬಿದ್ದಿದೆ ಅಂತ. ಐ ಡೋಂಟ್ ಥಿಂಕ್ ಹಂಗೇನು ಆಗಿರುತ್ತೆ ಅಂತ ನಾನು ಅನ್ಕೊಳ್ಳೋ ಸರ್. ಯಾಕಂತಂದರೆ ಪಾಲಿಟಿಕ್ಸ್, ಈ ಪರ ವಿರೋಧ ಮಾತಾಡೋರು ಸಾಕಷ್ಟು ಜನ ಇರ್ತಾರೆ. ಕಾನೂನಲ್ಲೇ ಕ್ರಮ ತಗೊಂಡಿದ್ದಾರೆ ಸರ್. ಈಗ ನಟ್ಟು ಬೋಲ್ಟ್ ಟೈಟ್ ಮಾಡ್ತೀನಿ ಅಂತ ಅವರು ಒಂದು ವಾರ್ನಿಂಗ್ ಕೊಟ್ಟಿದ್ರೆ, ಡೆಫಿನೆಟಾಗಿ ಬಿಗ್ ಬಾಸ್ ಆರ್ಗನೈಸರ್ಗಳು ರೆಡಿ ಮಾಡಿ ಇಟ್ಕೋಬೇಕಲ್ಲ. ಎಲ್ಲೆಲ್ಲಿ ಟೈಟ್ ಇತ್ತು ಅವರು ಮೊದಲೇ ಟೈಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. PCB ಲೈಸೆನ್ಸ್ಗಳಾಗಲಿ, ವಾಟರ್ ಕಂಟ್ರೋಲ್ದಾಗಿರಲಿ ಇಲ್ಲಿವರೆಗೂ ಬರ್ತಾ ಇರಲಿಲ್ಲ. ಇದು ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಅಲ್ಲಿರೋ ಅಂತ ಸರ್. ನಾನಿವಾಗ ನಾನೇನೋ ನಿಮ್ಮ ಮೇಲೆ ಅಂದ್ಬಿಡ್ಬೋದು, ಏನೋ ಮಾಡ್ಬೋದು ಅಂದರೆ ಕಾನೂನು ಚೌಕಟ್ಟಲ್ಲೇ ಮಾಡಬೇಕು. ಫಸ್ಟ್ ನಾವು ಪೇಪರ್ ವರ್ಕ್ ಕರೆಕ್ಟಾಗಿ ಇಟ್ಕೊಂಡ್ಬಿಟ್ರೆ ಇಟ್ ವಿಲ್ ಬಿ ಆಲ್ ಗುಡ್ ಅನ್ನೋ ನಾನು ಪರ್ಸನಲಾಗಿ ಬಿಲೀವ್ ಮಾಡ್ತೀನಿ. ಇನ್ನೊಬ್ರು ಯಾರು ಕೈ ತೋರಿಸೋಂಗೆ ಇರಲ್ವಲ್ಲ ನಮಗೆ ಅಂತ ನಾನು ಬಿಲೀವ್ ಮಾಡ್ತೀನಿ. ತಾವು ಸ್ಪರ್ಧೆ ಆಗಿದ್ದಾಗ ಈ ಥರದ್ದು ಯಾವುದಾದ್ರೂ ಘಟನೆಗಳು ಆಗಿತ್ತಾ? ಮುನ್ಸೂಚನೆ ಕೊಟ್ಟಿದ್ರಾ ಈ ಥರ ಆಗ್ತಾ ಇದೆ, ಸ್ಟಾಪ್ ಆಗುತ್ತೆ, ಅಥವಾ 1-2 ದಿನ ವ್ಯತ್ಯಯ ಆಗುವಂಥ ಆ ಥರದ್ದು ಏನಾದರೂ ಆಗಿತ್ತಾ? ಆದರೆ ಆ ಥರ ಏನು ಸ್ಟಾಪ್ ಆಗುತ್ತೆ ಅನ್ನೋದ್ರ ಬಗ್ಗೆ ಏನಿರಲಿಲ್ಲ. ಬಟ್ ಡೆಫಿನೆಟಾಗಿ ಒಂದಷ್ಟು ಗಲಾಟೆಗಳಾಗಿತ್ತು ಹೊರಗಡೆ. ಅಂದರೆ ಇದು ನಾರ್ಮಲಾಗಿ ನಡೆಯುತ್ತೆ ಸರ್. ಬಿಗ್ ಬಾಸ್ ಶೋ ಅಂದಿದ ತಕ್ಷಣ ಒಂದಷ್ಟು ಜನ ಬಂದು ಹ್ಯೂಮನ್ ರೈಟ್ಸು, ಇನ್ನೊಂದು ಹಂಗೆ ಮಾತಾಡ್ತಾರೆ, ಹಿಂಗೆ ಮಾತಾರೆ, ಹೆಣ್ಮಕ್ಳನ್ನ ಹಂಗೆ ನಡೆಸ್ಕೊಂತಾರೆ, ಇದು ಅದು ಅಂತ ಸಿಕ್ಕಾಪಟ್ಟೆ. ನಮ್ಮ ಸೀಸನಲ್ಲೂ ಕೂಗಾಟಗಳು, ನಮಗೆ ಮನೆ ಹತ್ರ ಬಂದು ಕೂಗಾಟ, ಕಿರ್ಚಾಟ ನಾನು ಕೇಳಿಸ್ಕೊಂಡಿದ್ದೆ. ಸೊ ಆ ಟೈಮಲ್ಲಿ ಸೊ ನಮ್ಮ ಕಣ್ಣಿಗೆ ಸ್ಪ್ರೇ ಎಲ್ಲ ಹಾಕಿದ್ರು ನಮ್ಮ ಸೀಸನಲ್ಲಿ. ಜನ ನೋಡಿದಾಗ ಕನೆಕ್ಟ್ ಮಾಡ್ಕೊತಾರೆ. ಸೊ ಆ ಟೈಮಲ್ಲಿ ಒಂದಷ್ಟು ಜನ ಹ್ಯೂಮನ್ ರೈಟ್ಸ್ ಅವರೆಲ್ಲ ಬಂದು ಗಲಾಟೆ ಮಾಡಿ ಸ್ಟ್ರೈಕ್ ಎಲ್ಲ ಮಾಡಿದ್ರು ಅಂತ ಕೇಳಿಸ್ಕೊಂಡೆ. ಮತ್ತು ಅಲ್ಲಿಗೆ ಸದ್ದನ್ನ ಕಮ್ಮಿ ಮಾಡಿಸಿ ವಾಪಸ್ ಕಳಿಸಿದ್ರು ಶೋನವರು. ಸೊ ಈ ಥರ ಡ್ರಾಸ್ಟಿಕ್ ಏನೂ ಆಗಿರಲಿಲ್ಲ ಅಂತ ಅನ್ಕೊಂಡು. ದೊಡ್ಡ ರಿಯಾಲಿಟಿ ಶೋ ಸ್ಟಾಪ್ ಆಗುತ್ತೆ ಅಂದಾಗ ಇದರಿಂದ ಆಗುವಂಥ ನಷ್ಟ ಏನು, ಯಾವ ರೀತಿ ತೊಂದರೆ ಆಗುತ್ತೆ ಸ್ಪರ್ಧಿಗಳಿಗೆ ಅನ್ನೋದು? ಸ್ಪರ್ಧಿಗಳಿಗೆ ತೊಂದರೆ ಆಗುತ್ತೆ ಅಂದರೆ, ಬಿಕಾಸ್ ಸ್ಪರ್ಧಿಗಳು ಒಂದು 18 ಜನ ಇರ್ತಾರೆ. ಅದು ಯಾವ ದಿಕ್ಕಲ್ಲಿ ತಗೊಂಡೋದ್ರು ಡೈರೆಕ್ಷನ್ ಟೀಮ್ ವಿಲ್ ಮೇಕ್ ಶ್ಯೂರ್ ದಟ್ ಎಲ್ಲವನ್ನು ನಿಭಾಯಿಸ್ಕೊಂಡು ಹೋಗುವಂಥ ಪ್ರಯತ್ನ ಅಂತ ಡೆಫಿನೆಟಾಗಿ ನಡೆಯುತ್ತೆ. ನಿಂತೋದಾಗ ಅಲ್ಲಿರುವ ಟೀಮ್ಗೆ ಎಫೆಕ್ಟ್ ಆಗುತ್ತೆ.
ಬಿಕಾಸ್ ಸಾಕಷ್ಟು ಜನ ಫ್ರೀಲಾನ್ಸಿಂಗ್ ಕೆಲಸ ಮಾಡ್ತಿರ್ತಾರೆ, ಬಿಗ್ ಬಾಸ್ ಹಿಂದೆ ಕೆಲಸ ಮಾಡ್ತಿರೋರು, ಅವರೆಲ್ಲ ಕೆಲಸ ಕಲ್ತ್ಕೊಳ್ಳೋ ಸಾಧ್ಯತೆಗಳಿರ್ತವೆ. 1 ತಿಂಗಳು 2 ತಿಂಗಳು ಬ್ರೇಕ್ ಬಿಟ್ಟಾಗ ಅವ್ರನ್ನ ಪರ್ಮನೆಂಟ್ ಎಂಪ್ಲಾಯ್ಗಳನ್ನ ಪರ್ಮನೆಂಟಾಗಿ ಇಟ್ಕೊಂಡಿರ್ತಾರೆ. ಬಟ್ ಆ ಫ್ರೀಲಾನ್ಸರ್ಗಳನ್ನ ತೆಗೆದುಬಿಟ್ಟು ಹೊಸ ಟೀಮ್ನ ರೆಕ್ರೂಟ್ ಮಾಡ್ಕೊಳ್ಳೋದು ಇವೆಲ್ಲ ಮಾಡ್ಕೊಂಡಾಗ ಆ ಸೆಕ್ಟರ್ಗೆ ತೊಂದರೆ ಆಗುತ್ತೆ ಒಂದು ಬಿಸ್ನೆಸ್ಸಲ್ಲಿ ಅಂತ ನಾನು ಭಾವಿಸ್ತೀನಿ. ಸರ್ ಹಾಗಿದ್ರೆ ಒಂದು ವೇಳೆ ಓಪನ್ ಆಗದೇ ಇದ್ದರೆ ಶಿಫ್ಟ್ ಮಾಡ್ತಾರೆ ಬೇರೆ ಕಡೆ ಸೆಟ್ ಹಾಕಿ ಮಾಡೋವಂಥ ಸಾಧ್ಯತೆ ಇರ್ಬೋದಾ, ಅಥವಾ ಮಾಡಿದ್ರೂ ಕೂಡ ಸಮಯ ಹಿಡಿಯುತ್ತಾ? ಸರ್ ಡೆಫಿನೆಟಾಗಿ ನೀವು ಹೇಳಿದಾಗ ಈಗ ಸೆಟ್ ಹಾಕಬೇಕು ಅಂತಂದರೆ ಒಂದು 3-4 ತಿಂಗಳಂತೂ ಟೈಮ್ ತಗೊಳುತ್ತೆ. ಅದಂತೂ ಇಟ್ ಇಸ್ ಅ ರೂಲ್ಡ್ ಔಟ್ ಪಾಯಿಂಟ್. ಹೊಸ ಸೆಟ್ ಆಗಿಬಿಟ್ಟು ಹೊಸದಾಗಿ ಮತ್ತೆ ಸೇರಿಸ್ತಾರೆ ಅನ್ನೋಂಥದ್ದು ನಾಟ್ ಪಾಸಿಬಲ್. ಇಲ್ಲ ಹೊಡೆದಾಕಿರೋದೇನು ಇಷ್ಟು ಬೇಗ ಅಕಾಮಿಡೇಟ್ ಮಾಡ್ಬೋದು ಅಂದರೆ ಅದು ಮಾಡೋಕ್ಕೆ ಹೋಗಲ್ಲ ಸರ್. ಯಾಕಂದರೆ ಮೈಸೂರು ದಸರಾದ ವೈಭವೀಕರಣಗೆ ಸಖತ್ತಾಗಿ ಹಾಕಿದ್ದಾರೆ ಸೆಟ್ನ. ಅದು ನನಗೆಲ್ಲ ಮಧ್ಯದಲ್ಲಿ ಕಟ್ ಮಾಡ್ಕೊಳ್ಳೋ ಅಷ್ಟು ಬಜೆಟು ಏನು ಇರೋದಿಲ್ಲ. ನಾವು ಅನ್ಕೊಂತೀವಿ ಅಷ್ಟೇ ಪ್ರಾಫಿಟಬಲ್ ಶೋ ಅಂತ, ಅಷ್ಟೆಲ್ಲ ಸೀನ್ ಇರೋದಿಲ್ಲ. ನೀವು ಕಾಸ್ಟ್ ಟು ಕಾಸ್ಟ್ ಎತ್ಕೊಂಡ್ರೆ ಬ್ರೇಕ್ ಇವನಲ್ಲಿ ಇರ್ತಾರೆ, ಇಲ್ಲ 1-2 ಲಕ್ಷ ಲಾಸಲ್ಲಿ ಇರ್ತಾರೆ. ಬ್ರ್ಯಾಂಡಿಂಗುಗೋಸ್ಕರ ನಡೆಸ್ತಿರ್ತಾರೆ ಅಷ್ಟೇ ಬಿಗ್ ಬಾಸ್ ಅನ್ನೋ ಶೋನ. ಸಿಕ್ಕಾಪಟ್ಟೆ ದೊಡ್ಡ ಶೋ, ದೊಡ್ಡ ಇನ್ವೆಸ್ಟ್ಮೆಂಟ್ ಇರುತ್ತೆ. ಇಡೀ ಕರ್ನಾಟಕದಲ್ಲಿ ನೀವು ಯಾವುದೇ ಶೋ ಎತ್ಕೊಂಡ್ರು ಆ ಶೋಗೆ ಖರ್ಚು ಮಾಡಿದಷ್ಟು ನೀವು ಯಾವ ಶೋಗೂ ಖರ್ಚು ಮಾಡಲ್ಲ. ಸೊ ಹಂಗೆ ಏಕಾಏಕಿ ನಿಲ್ಲಿಸೋ ಅಂಥ ಪ್ರಯತ್ನಗಳು ನಡೆಯಲ್ಲ ಅಂತ ನಾನು ಆ್ಯಸ್ ಅ ಬಿಸ್ನೆಸ್ ಮ್ಯಾನ್ ನಾನು ಅನ್ಕೊತಾ ಇದ್ದೀನಿ. ಜಾಲಿವುಡ್ ಸ್ಟುಡಿಯೋದು ತಪ್ಪಿದೆ, ಬಿಗ್ ಬಾಸ್ ಆಡಳಿತ ಮಂಡಳಿಯವ್ರದ್ದು ಕೂಡ ತಪ್ಪಿದೆ ಅಂತೀರ? 100%. ಯಾಕೆಂದರೆ ಪೇಪರ್ ಇಟ್ಕೋಬೇಕಾಗಿರೋದು ಅವ್ರ ಜವಾಬ್ದಾರಿ. ಇಟ್ಕೊಂಡಿದ್ರೆ ಇಲ್ವಾ ಅಂತ ಶುರು ಮಾಡೋಕ್ಕೂ ಮುಂಚೆ ಅದು 100 ದಿನಗಳ ಕಾಲ ಇವರು ಅಲ್ಲಿರೋಕ್ಕೆ ಇವರು ಉಳುವಿಗೋಸ್ಕರ ಏನೇನು ಮಾಡಬೇಕು ಅನ್ನೋದನ್ನು ಅವ್ರು ಪ್ಲ್ಯಾನ್ ಮಾಡ್ಕೋಬೇಕು. ಇವಾಗ ಆಸ್ ಎ ಕಂಟೆಸ್ಟೆಂಟ್ ನಾನು ಶೋಗೆಲ್ಲಕ್ಕೆ ಏನೇನು ಪ್ಲ್ಯಾನ್ ಮಾಡ್ಕೋಬೇಕು ಎಲ್ಲ ಮಾಡ್ಕೊತೀನಿ. ಹಂಗೆ ಅವ್ರು ಶೋ ನಡೆಯೋಕ್ಕೆ ಏನೇನು ಮಾಡ್ಕೋಬೇಕು ಅದು ನೋಡ್ಕೋಬೇಕು ಅಂತ ನಾನು ಅನ್ಕೊಂಡಿದ್ದೀನಿ. ಸುದೀಪ್ ಸರು ತುಂಬ ವರ್ಷಗಳಿಂದ ಈ ಶೋನ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಬಟ್ ಈಗ ಸಡನ್ನಾಗಿ ಈಗ ಬೀಗ ಬಿತ್ತು ಅಂದ ತಕ್ಷಣ ಒಂದಷ್ಟು ಸೋಷಿಯಲ್ ಮೀಡಿಯಾಗಳಲ್ಲಿ ಅವ್ರನ್ನ ಟ್ಯಾಗ್ ಮಾಡಿಬಿಟ್ಟು ನಟ್ಟು ಬೋಲ್ಟು ಟೈಟ್ ಮಾಡಿದ್ದಾರೆ ಅನ್ನೋ ರೀತಿಯಲ್ಲಿ ಪರೋಕ್ಷವಾಗಿ ಅವ್ರನ್ನ ಪೋಸ್ಟ್ ಮಾಡಿ ಹಾಕ್ತಾ ಇದ್ದಾರೆ. ಅದೆಷ್ಟು ಸರಿ ಅಂತ ಅನಿಸುತ್ತೆ ಒಬ್ಬ ನಾಯಕನ ಈ ರೀತಿ ಮಾಡುವಂಥದ್ದು? ಇಲ್ಲಿ ಇವ್ರದ್ದು ತಪ್ಪು ಇಟ್ಕೊಡಲ್ವಾ? ಇದು ಡೆಫಿನೆಟಾಗಿ ತಪ್ಪಾಗುತ್ತೆ ಸರ್. ಅದನ್ನೇ ಹೇಳ್ತಾ ಇರೋದು, ಹಣ್ಣು ಬಿಡೋ ಮರಕ್ಕೇ ಕಲ್ಲು ಹೊಡಿ ಅಂಥದ್ದು. ಸುದೀಪ್ ಅವ್ರನ್ನ ಕಲ್ಲು ಹಾಕಿದ್ರೇ ಆಗೋದದು. ನನಗೆ ಹಾಕಿದ್ರೆ ಯಾರು ಕೇರ್ ಮಾಡ್ತಾರೆ, ಅಥವಾ ಇನ್ನೊಬ್ರಿಗೆ ಯಾರು ಹಾಕಿದ್ರೆ ಯಾರು ಕೇರ್ ಮಾಡಲ್ಲ. ಬಿಕಾಸ್ ಬಿಗ್ ಬಾಸ್ ಅನ್ನೋ ಒಂದು ದೊಡ್ಡ ಶೋ ಸ್ಟಾಪ್ ಆಗಿರೋದ್ರಿಂದ ಇಷ್ಟು ಹಲ್ಚಲ್ ಆಗ್ತಾ ಇದೆ. ಅದೇ ಯಾವುದೋ ಸಣ್ಣ ಡ್ಯಾನ್ಸ್ ಶೋನೋ ಅಥವಾ ಯಾವುದೋ ಸಿಂಗಿಂಗ್ ಶೋನೋ ಇನ್ನೊಂದೇನೋ ಆಗಿದ್ರೆ ಅಷ್ಟು ತಲೆ ಕೆಡಿಸ್ಕೊಂತಿರಲ್ಲ. ಪ್ರಾಬ್ಲಿ 1-2 ದಿನಕ್ಕೆ ಡೈಲ್ಯೂಟ್ ಆಗಿಬಿಡ್ತಿತ್ತು ಅಂತ ನಾನು ಅನ್ಕೊಂಡಿದ್ದೀನಿ. ಫೈನಲಿ ಏನು ಹೇಳ್ತೀರಾ ಸರ್ ರಾಜ್ಯದ ಜನತೆಗೆ? ಮತ್ತು ಈ ಒಂದು ಬಿಗ್ ಬಾಸ್ ಶೋ ತಾತ್ಕಾಲಿಕವಾಗಿ ಸ್ಥಗಿತ ಆಗಿರುವಂಥದ್ದು, ಮತ್ತೆ ಇವತ್ತೇನಾದರೂ ಕೋರ್ಟ್ ವಿಚಾರಣೆ ಅಥವಾ ಅಧಿಕಾರಿಗಳ ಕರೆದು ಮಾತನಾಡಿ ಓಪನ್ ಆಗ್ಬೋದು ಅಥವಾ ಆಗದೇ ಇರ್ಬೋದು. ಕೋಟ್ಯಾಂತರ ಅಭಿಮಾನಿಗಳಿದ್ದಾರೆ, ಏನು ಹೇಳ್ಬೋದು ಅಭಿಮಾನಿಗಳಿಗೆ? ಬಿಗ್ ಬಾಸ್ ಅನ್ನೋವಂಥದ್ದು ಒಂದು ಡಿಫ್ರೆಂಟ್ ಸೆಗ್ಮೆಂಟ್ ಗೇಮ್ ಶೋ. ಅಂದರೆ ಬಿಗ್ ಬಾಸ್ ಆಡಿಯನ್ಸು ಸಿನಿಮಾ ಆಡಿಯನ್ಸು ಅಲ್ಲ, ಅವ್ರ ಸೀರಿಯಲ್ ಆಡಿಯನ್ಸು ಅಲ್ಲ. ವರ್ಷಕ್ಕೊಂದು ಸಾರಿ ಈ ಮೈಗ್ರೇಷನ್ ಬರ್ಡ್ಗಳು ಬರ್ತಾವೆ ಕೆಲವು, ಆ ಸೀಸನ್ಗೆ ಅಲ್ಲಿ ಬಂದು ಕುಂತು ಎದ್ದೋಗುವಂಥದ್ದು. ಆ ಥರ ಆಡಿಯನ್ಸು ಬಿಗ್ ಬಾಸ್ ಶೋಗಿರೋದು, ಆ ಫಾರ್ಮ್ಯಾಟ್ಗಿರೋ ಅಂಥವ್ರು. ಸೊ ಡೆಫಿನೆಟಾಗಿ ಕೆಲವೊಬ್ಬರಿಗೆ ಈ ಬಿಗ್ ಬಾಸ್ ಶೋನ ನಂಬ್ಕೊಂಡು ಸುಮಾರು ಜನ ದುಡ್ಡು ಮಾಡೋ ಅಂಥವ್ರು ಟ್ರೋಲ್ ಪೇಜ್ಗಳಾಗಲಿ ಇನ್ನೊಂದಾಗಲಿ ಮತ್ತೊಂದಾಗಲಿ ಮಾಡ್ತಿರ್ತಾರೆ. ಸೊ ಇದು ಡೆಫಿನೆಟಾಗಿ ನಿಲ್ಲಲ್ಲ ಅಂತ ನನ್ನ ಭಾವನೆ. ದೇ ವಿಲ್ ಮೇಕ್ ಶ್ಯೂರ್ ದಟ್ ದಿಸ್ ವಿಲ್ ರೆಸ್ಯೂಮ್ ಅನ್ನೋದು ನನ್ನ ಫೀಲಿಂಗ್. ಎಸ್, ಇದಿಷ್ಟು ಬಿಗ್ ಬಾಸ್ ಸೀಸನ್ 6 ವಿನ್ನರ್ ಆಗಿರುವಂಥ ಶಶಿಕುಮಾರ್ ಅವರು ಮಾತು. ಕ್ಯಾಮ್ರಾ ಪರ್ಸನ್ ರಾಜು ಜೊತೆ ಲೋಕೇಶ್ ಕೊಡೋದಲ್ಲ, ಪಬ್ಲಿಕ್ ಟಿವಿ ಬೆಂಗಳೂರು.